2026ರ IPL ಸ್ಟಾರ್ಟ್ ಆಗಿ 2 ಪಂದ್ಯಗಳು ಮುಗಿದಿವೆ. 2 ಪಂದ್ಯಗಳಲ್ಲೂ ಕೂಡ ಚೇಸಿಂಗ್ ಮಾಡಿರುವಂತಹ ತಂಡಗಳೇ ವಿನ್ ಆಗಿವೆ. ಜೊತೆಗೆ ಈ ಪಂದ್ಯಗಳ ಬಳಿಕ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು ಕಿಂಗ್ ವಿರಾಟ್ ಕೊಹ್ಲಿ ಹಾಗೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. T20 ಮ್ಯಾಚ್ಗಳನ್ನು ಆಡಿ 10 ತಿಂಗಳೇ ಕಳೆದಿದ್ರು ಕೂಡ ಈಗ ತಮ್ಮ ಮೊದಲ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಈ ದಿಗ್ಗಜರ ಆರ್ಭಟ BCCIಗೆ ಹೊಸ ಸಂದೇಶ ರವಾನಿಸಿದೆ. ಹಾಗೆ 2027ರ ಏಕದಿನ ವಿಶ್ವಕಪ್ನ ಸ್ಥಾನ ಕೂಡ ಭದ್ರವಾಗುವಂತೆ ಮಾಡ್ತಿದೆ. ರೋಹಿತ್ ಮತ್ತು ಕೊಹ್ಲಿ ಎನ್ನುವಂತ ರಣಬೇಟೆಗಾರರು ಹಾಗೆ ಅವರ ಡಾಮಿನೇಷನ್ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶನಿವಾರ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದಿದ್ದ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಈ ಪಂದ್ಯದಲ್ಲಿ ಓಪನರ್ ಆಗಿ ಕಣಕ್ಕಿಳಿದು ಫಿನಿಷರ್ ಆಗಿ ಮ್ಯಾಚ್ ಅನ್ನು ಮುಗಿಸಿದ್ದು ಕಿಂಗ್ ವಿರಾಟ್ ಕೊಹ್ಲಿ. ಇನ್ನು ಭಾನುವಾರ ವಾಂಖೆಡೆ ಸ್ಟೇಡಿಯಂನಲ್ಲಿ KKR ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಪರ ಗೀಳಿಟ್ಟಿದ್ದು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. ಯಂಗ್ಸ್ಟರ್ಗಳ ಅಬ್ಬರದ ಮುಂದೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಲೆಜೆಂಡರಿ ಬ್ಯಾಟರ್ಗಳ ಪವರ್ ಶೋ ತೋರಿಸಿದ್ದಾರೆ. ಬ್ಯಾಟಿಂಗ್ ಮೂಲಕವೇ BCCIಗೆ ಬಿಗ್ ಮೆಸೇಜ್. T20 ಹಾಗೆ ಟೆಸ್ಟ್ ಮಾದರಿ ಕ್ರಿಕೆಟ್ನಿಂದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಸದ್ಯ ಭಾರತ ಪರ ಏಕದಿನ ಮಾದರಿಯ ಪಂದ್ಯಗಳನ್ನು ಮಾತ್ರ ಆಡ್ತಿದ್ದಾರೆ. ಈ ಇಬ್ಬರು ದಿಗ್ಗಜರ ಟಾರ್ಗೆಟ್ ಇರೋದು 2027ರ ಏಕದಿನ ವಿಶ್ವಕಪ್. 2023ರ ಫೈನಲ್ನಲ್ಲಿ ಜಸ್ಟ್ ಮಿಸ್ ಆಗಿರುವಂತಹ ಟ್ರೋಫಿಯನ್ನ 2027ರಲ್ಲಿ ಎತ್ತಿ ಹಿಡಿಯಬೇಕು ಎನ್ನುವಂತ ಮಹದಾಸೆಯಿಂದ ಆಡ್ತಾನೆ ಇದ್ದಾರೆ. ಆದರೆ ರೋಹಿತ್ ಶರ್ಮಾ ಆಟದ ಬಗ್ಗೆ BCCI ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹೀಗಾಗಿ ತಮ್ಮ ಬ್ಯಾಟ್ ಮೂಲಕವೇ ಸ್ಪಷ್ಟ ಸಂದೇಶ ಕೊಡ್ತಿದ್ದಾರೆ. ಮುಂಬೈ ಪರ 38 ಎಸೆತಗಳಲ್ಲಿ KKR ವಿರುದ್ಧ 78 ರನ್ಗಳನ್ನ ಕಲೆ ಹಾಕಿ ಅಬ್ಬರಿಸಿದ್ದಾರೆ. ಈ ಮೂಲಕ 39 ವರ್ಷದ ರೋಹಿತ್ ಶರ್ಮಾ ಹಿಂದೆಂದಿಗಿಂತಲೂ ಕೂಡ ಫಿಟ್ ಅಂಡ್ ಫೈನ್ ಆಗಿ IPLಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಮೊದಲ ಪಂದ್ಯದಲ್ಲಿ ತಮ್ಮ IPL ವೃತ್ತಿ ಜೀವನದ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಯಾಕಂದ್ರೆ ರೋಹಿತ್ ಶರ್ಮಾರ ಪ್ರತಿ ಪಂದ್ಯ ಅವರ ಪರ್ಫಾರ್ಮೆನ್ಸ್ ಎಲ್ಲವನ್ನು ಕೂಡ ಅನಾಲಿಸಿಸ್ ಮಾಡಲಾಗ್ತಿದೆ. ಈಗಾಗಲೇ 2027ರ ವಿಶ್ವಕಪ್ಗೆ 20 ಆಟಗಾರರ ಒಂದು ಲಿಸ್ಟ್ ರೆಡಿ ಆಗಿದ್ದು ಅದರಲ್ಲಿರುವಂತಹ ಪ್ರತಿಯೊಬ್ಬರ ಪ್ರದರ್ಶನದ ಮೇಲೆ BCCI ಸೆಲೆಕ್ಷನ್ ಕಮಿಟಿ ಕಣ್ಣಿಟ್ಟಿದೆ. ಹೀಗಾಗಿ ಆಟದ ಮೂಲಕವೇ ರೋಹಿತ್ ಶರ್ಮಾ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ತಿದ್ದಾರೆ. ಇತ್ತ 37 ವರ್ಷದ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಇದೀಗ ಮೊದಲ ಪಂದ್ಯದಲ್ಲಿ ದಾಖಲೆ ಮೇಲೆ ದಾಖಲೆ ಬರೆದು ದೊಡ್ಡ ಸಂದೇಶವನ್ನೇ ರವಾನಿಸಿದ್ದಾರೆ. ಸೊ ಈ ಸೀಸನ್ ಅಲ್ಲಿ ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ತಾ ಹೋಗೋಣ. 2026ರ IPLಗೆ ಭರ್ಜರಿಯಾಗಿ ಪ್ರಿಪೇರ್ ಆಗಿ ಬಂದಿರುವಂತ ರೋಹಿತ್ ಶರ್ಮಾ ಫಿಸಿಕಲಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. KKR ವಿರುದ್ಧ ಹೊಡಿಬಡಿ ಆಟವಾಡಿದ ಹಿಟ್ ಮ್ಯಾನ್ 23 ಎಸೆತಗಳಲ್ಲಿ 5 ಸಿಕ್ಸರ್ ಹಾಗೆ 3 ಬೌಂಡ್ರಿಗಳ ಸಹಿತ ಅರ್ಧ ಶತಕ ಕಂಪ್ಲೀಟ್ ಮಾಡಿದ್ರು. ಸೊ ಇದು IPL ವೃತ್ತಿ ಜೀವನದಲ್ಲಿ ಅತಿ ವೇಗದ ಅರ್ಧ ಶತಕ ಅವರದ್ದು. ಹಾಗೆ IPL ಕರಿಯರ್ನಲ್ಲಿ ಮೊದಲ ಬಾರಿಗೆ ಪವರ್ ಪ್ಲೇನಲ್ಲಿ ಅರ್ಧ ಶತಕ ದಾಖಲಿಸಿದ ದಾಖಲೆ ಬರೆದ್ರು. ಪವರ್ ಹಿಟ್ಟಿಂಗ್ಗೆ ಹೆಸರಾಗಿರುವಂತ ರೋಹಿತ್ ಶರ್ಮಾ ವಾಂಖೆಡೆಯಲ್ಲಿ 6 ಸಿಕ್ಸರ್ ಹಾಗೆ 6 ಬೌಂಡ್ರಿಗಳನ್ನ ಬಾರಿಸಿದ್ರು. ಇದೀಗ T20 ಕ್ರಿಕೆಟ್ನಲ್ಲಿ 550+ ಸಿಕ್ಸರ್ಗಳನ್ನ ಪೂರೈಸಿದ ದಾಖಲೆ ಮಾಡಿದ್ದಾರೆ. T20 ಸ್ವರೂಪದಲ್ಲಿ ಒಟ್ಟಾರೆಯಾಗಿ 553 ಸಿಕ್ಸರ್ಗಳನ್ನ ಬಾರಿಸಿದ್ದಾರೆ. ಸೊ ಈ ರೆಕಾರ್ಡ್ ಮಾಡಿದಂತ ಏಷ್ಯಾದ ಮೊದಲ ಆಟಗಾರ, ಜೊತೆಗೆ ವಿಶ್ವದ 9ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಇನ್ನು ಮುಂಬೈ ಪರ ಇದುವರೆಗೆ 228 ಪಂದ್ಯಗಳನ್ನಾಡಿ 5876 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಮುಂಬೈ ಪರ ಅತಿ ಹೆಚ್ಚು ರನ್ ಹಾಗೆ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಬ್ಯಾಟರ್ ಎನ್ನುವಂತ ದಾಖಲೆ ಕೂಡ ರೋಹಿತ್ ಅವರ ಹೆಸರಲ್ಲೇ ಇದೆ. ಇನ್ನು ಮತ್ತೊಂದು ಕಡೆ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಮತ್ತೊಮ್ಮೆ ಡಾಮಿನೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಕೊಹ್ಲಿ ಕೂಡ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಸೇಮ್ ಅವರು ಕೂಡ 38 ಬಾಲ್ಗಳನ್ನೇ ಫೇಸ್ ಮಾಡಿದ್ರು. 38 ಎಸೆತಗಳಲ್ಲಿ 69 ರನ್ಗಳನ್ನ ಕಲೆ ಹಾಕಿದ್ರು. ಅಲ್ಲದೆ IPL ಇತಿಹಾಸದಲ್ಲೇ ಚೇಸಿಂಗ್ ನಲ್ಲಿ 4000 ರನ್ಗಳನ್ನ ಕಲೆ ಹಾಕಿದ ಮೊದಲ ಬ್ಯಾಟರ್ ಎಂಬ ದಾಖಲೆ ಬರೆದಿದ್ದಾರೆ. ಹಾಗೆ IPL ಪಂದ್ಯಗಳಲ್ಲಿ ಅತಿ ಹೆಚ್ಚು ಸಲ ತಂಡದ ಪರ ಅತ್ಯಧಿಕ ರನ್ ಗಳಿಸಿದ ದಾಖಲೆ ಕೂಡ ಈಗ ಕೊಹ್ಲಿ ಅವರ ಪಾಲಾಗಿದೆ. ಈ ಹಿಂದೆ ಈ ದಾಖಲೆ ಡೇವಿಡ್ ವಾರ್ನರ್ ಅವರ ಹೆಸರಲ್ಲಿತ್ತು. ವಾರ್ನರ್ 66 ಸಲ ಈ ಸಾಧನೆ ಮಾಡಿದ್ರು. ಇದೀಗ 67ನೇ ಬಾರಿ ಟಾಪ್ ಸ್ಕೋರರ್ ಆಗಿ ಹೊರಹೊಮ್ಮುವ ಮೂಲಕ ಕೊಹ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಇನ್ನು IPLನಲ್ಲಿ 50+ ಸ್ಕೋರ್ ಗಳಿಸಿ ಅತ್ಯಧಿಕ ಸಲ ಅಜೇಯರಾಗಿ ಉಳಿದ ಬ್ಯಾಟರ್ ಅಂದ್ರೆ 24 ಸಲ ನಾಟ್ ಔಟ್ ಆಗಿದ್ದಾರೆ ವಿರಾಟ್ ಕೊಹ್ಲಿ.
ಜೊತೆಗೆ ಯಶಸ್ವಿ ಚೇಸಿಂಗ್ ವೇಳೆ ಅತಿ ಹೆಚ್ಚು ಸಲ 50+ ಸ್ಕೋರ್ ಗಳಿಸಿದ ದಾಖಲೆ ಕೂಡ ಈಗ ಕಿಂಗ್ ಕೊಹ್ಲಿ ಅವರ ಹೆಸರಲ್ಲಿದೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಅತಿ ಹೆಚ್ಚು ರನ್ಗಳು ಅಂದ್ರೆ 874 ರನ್ ಗಳಿಸುವಂತ ಆಟಗಾರ ಕೂಡ ಕೊಹ್ಲಿ ಆಗಿದ್ದಾರೆ. ಇಷ್ಟೇ ಅಲ್ಲದೆ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸ್ ಇರಿಸಿದ ಭಾರತೀಯ ಓಪನರ್ ಆಗಿದ್ದಾರೆ. 181 ಸಿಕ್ಸರ್ಗಳು ಕೊಹ್ಲಿ ಅವರ ಹೆಸರಲ್ಲಿದೆ. ಇನ್ನು IPL ಇತಿಹಾಸದಲ್ಲಿ 150+ ಸ್ಟ್ರೈಕ್ ರೇಟ್ ನಲ್ಲಿ ಅತಿ ಹೆಚ್ಚು ಸಲ ಟಾಪ್ ಸ್ಕೋರರ್ ಆಗಿ ಹೊರಹೊಮ್ಮಿದ ಬ್ಯಾಟರ್ ಆಗಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ IPL ಇತಿಹಾಸದಲ್ಲಿ ಒಂದೇ ತಂಡದ ಪರ 19 ಸೀಸನ್ ಆಡಿದಂತ ಏಕೈಕ ಆಟಗಾರ ಎಂಬ ಹೆಗ್ಗಳಿಕೆ ಕೂಡ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ. ಹೀಗೆ ಕೊಹ್ಲಿ ಮೈದಾನಕ್ಕಿಳಿದ್ರೆ ಒಂದಲ್ಲ ಒಂದು ದಾಖಲೆ ಫಿಕ್ಸ್ ಎನ್ನುವಂತೆಯಾಗಿದೆ. ಹೀಗಾಗಿ ಕೊಹ್ಲಿ ಭಾರತ ಪರ ಆಡಿದ್ರೆ ತಂಡಕ್ಕಷ್ಟೇ ಅಲ್ಲ BCCIಗೂ ಕೂಡ ದೊಡ್ಡ ಲಾಭವೇ ಆಗಲಿದೆ. ಒಟ್ಟಾರೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಇನ್ನೆಷ್ಟು ದಿನ ಬೇಕೋ ಬೇಡವೋ ಗೊತ್ತಿಲ್ಲ. ಆದರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಮಾತ್ರ ಈ ಲೆಜೆಂಡರಿ ಜೋಡಿ ಬೇಕೇ ಬೇಕು. ಈಗ ಆಲ್ರೆಡಿ IPL ನಲ್ಲಿ ಮತ್ತೆ ಅಬ್ಬರ ಶುರು ಮಾಡಿದ್ದಾರೆ. ಎಂಡ್ ವರೆಗೂ ಕೂಡ ಈ ಜೋಡಿಯ ಮೋಡಿಯನ್ನ ನೋಡೋದೇ ಮಜಾ. ನಮಸ್ಕಾರ.